ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ಸ್. ನಾವು ಇವತ್ತು ಇಲ್ಲೇ ನಿಯರೆಸ್ಟ್ ಇಂಡಿಯನ್ ಶಾಪಿಂಗ್ ಹೊಂಟೀವಿ. ದ ಸ್ಪೈಸ್ ಬಜಾರ್ ಅಂತ ಐತಿ, ಬರ್ರಿ ಹೋಗೋಣ. ಇಲ್ಲಿ ಇಂಡಿಯನ್ ಶಾಪ್ಸ್ನಾಗ ಏನ್ ಸಿಗ್ತಾವ ನೋಡೋಣ ಬರ್ರಿ. ಇದು ನೋಡ್ರಿ ಸ್ಪೈಸ್ ಬಜಾರ್. ಇದು ನೋಡ್ರಿ ಸ್ನ್ಯಾಕ್ ಸೆಕ್ಷನ್ ಐತಿ ಫುಲ್. ಎಲ್ಲಾ ತರದ ಚಕ್ಲಿ, ಚಿಪ್ಸ್ ಅಷ್ಟು ಅದಾವು. ಏನಿಲ್ಲ ಅಂದ್ರೆ ಒಂದೊಂದಕ್ಕೆ €2, €2.5, €3 ಅದಾವ್ರಿ. ನೋಡ್ರಿ ಎರಡು ಉಂಡಿನ ಅದಾವ €2 ಅಂದ್ರೆ ₹200. ಎಲ್ಲಾನು €2, €3. ಫ್ರೋಸನ್ ಪರೋಟಾಸ್ ಅದ ನೋಡ್ರಿ ಇಲ್ಲಿ. ಫ್ರೋಸನ್ ಪರೋಟಾಸ್ ಎಲ್ಲ ಸಿಗ್ತಾವ. ಇದು ಸಿಗಂಗಿಲ್ಲ ಅಂತ ಏನಿಲ್ರಿ, ಎಲ್ಲ ಸಿಗ್ತಾವ. ಇದು ಬರೀ ಸ್ನ್ಯಾಕ್ ಸೆಕ್ಷನ್ ಅಷ್ಟೇ ಇದೆ. ಇಲ್ಲಿ ಇಂಡಿಯಾದ ಬೋರ್ಮಿಟಾ, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ಟರ್ನ್ ಎಷ್ಟೈತಿ? 8.25 ಒಂದು ಬಾಕ್ಸಿಗೆ, ಅಂದ್ರೆ ಆಲ್ಮೋಸ್ಟ್ ₹900. ಮತ್ತೆಲ್ಲ ನಿಮ್ಗೆ ಇಡ್ಲಿ ಹಿಟ್ಟು, ದೋಸಾ ಹಿಟ್ಟು ಎಲ್ಲ ಸಿಗ್ತಾವ ನೋಡ್ರಿ, ರೆಡಿಮೇಡ್. ಮತ್ತಿಲ್ಲಿ ಅಕ್ಕಿನೂ ಅದಾವ, ಅಕ್ಕಿ ಪ್ಯಾಕೆಟ್ ಅದಾವ. ಮತ್ತೆ ಇಲ್ಲಿ ನೋಡ್ರಿ ರೋಸ್ಟೆಡ್ ರವಾ ಮಿಕ್ಸ್, ಅಂದ್ರೆ ಹುರಿದಿದ ರವಾ 3.25 ಅಂದ್ರೆ $325. ರೋಸ್ಟೆಡ್ ಅಂದ್ರೆ ಹುರಿದಿದ್ದ ಸಿಕ್ಬಿಡ್ತಾವ್ರಿ, ಮತ್ತು ಹುರಿಯೋ ಅವಶ್ಯಕತೆ ಇಲ್ಲ ಅವನು. ಮತ್ತು ಅವಲಕ್ಕಿ ನೋಡ್ರಿ, ಅವಲಕ್ಕಿ 1 kg 3.49 ಅಂದ್ರೆ $300. ಬೇರೆ ಬೇರೆ ಕಂಪ್ನಿ ಇರ್ತಾವ್ರಿ, ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ರೇಟ್ ಇರ್ತಾವ. ಮತ್ತು ಅದ್ರಾಗ ಏನೇನು ಪ್ಯಾಕ್ ಆಗಿರ್ತಾವ ಅದ್ರ ಮೇಲೆ ಡಿಪೆಂಡ್. ಇದು ನೂಡಲ್ಸ್, ಸಾಸಸ್ ಅದ ನೋಡ್ರಿ ಅಷ್ಟು ಬಂದ್ರೆ. ಇಲ್ಲಿ ಮತ್ತೆ ಇಂಡಿಯನ್ ಶಾಪ್ ಅಂದ್ರೆ ಇಂಡಿಯಾ ಅಷ್ಟೇ ಅಲ್ರಿ, ಇದು ಚೈನೀಸ್, ಜಪನೀಸ್, ಈ ಕಡೆ ಏಷ್ಯನ್ ಸ್ಟೋರ್ ಇದ್ದಂಗೆ. ಮತ್ತು ಫ್ರೋಸನ್ ಕೋಕೋನಟ್ಸ್ ಅದ ನೋಡ್ರಿ ಇಲ್ಲಿ. ಇದು ಕಾಳದ ಸೆಕ್ಷನ್ ನೋಡ್ರಿ, ಕಾಳು ಎಷ್ಟು ಪ್ರಕಾರದ ಕಾಳು ಅದಾವ ಇಲ್ಲಿ. ಮತ್ತು ಬೇರೆ ಬೇರೆ ಕಂಪ್ನಿ ಇರ್ತಾವ್ರಿ, ಅದ್ರ ಮೇಲೆ ಡಿಪೆಂಡ್. ಕಡ್ಲಿ ಬಾಳಿ ಎಲ್ಲ ಬಾಳ ಅದ ನೋಡ್ರಿ ಇಲ್ಲಿ. ಕಡ್ಲಿ ಬಾಳಿನೂ ಅದಾವ, ಕಡ್ಲಿನೂ ಅದಾವ. ಆಮೇಲೆ ಅಷ್ಟು ಅದಾವ. ಇಲ್ಲಿ ಹಿಟ್ಟು ಸಿಗ್ತಾವ, ಎಲ್ಲ ಟೈಪ್ ಹಿಟ್ಟು, ಎಲ್ಲ ಕಾಳು ಅಷ್ಟು ಕಾಳು ಅದ ನೋಡ್ರಿ. ಶೇಂಗಾ ಕಾಳು ಅದಾವ. 1 kg ಶೇಂಗಾಕ್ ನೋಡ್ರಿ $150, 1.49 ಅಷ್ಟು ಸಿಗ್ತಾವ್ರಿ. ಎಲ್ಲ ಕಾಳುಗಳು ಸಿಗ್ತಾವ ಇಲ್ಲಿ. ಎಲ್ಲ ಟೈಪ್ ಉಪ್ಪಿನಕಾಯಿನೂ ಅದ ನೋಡ್ರಿ, ಅಷ್ಟು ಟೈಪ್. ಮಾವಿನಕಾಯಿ ಉಪ್ಪಿನಕಾಯಿ, ಆಮೇಲೆ ಗಾರ್ಲಿಕ್ ಉಪ್ಪಿನಕಾಯಿ ನೋಡ್ರಿ, ಚಿಲ್ಲಿ ಉಪ್ಪಿನಕಾಯಿ, ಅಷ್ಟು ವೆಜಿಟೇಬಲ್ ಅಷ್ಟು ಇರ್ತಾವಲ್ಲ. ಎಲ್ಲ ಪ್ರಕಾರದ ವೆಜ್ ಉಪ್ಪಿನಕಾಯಿ ಮಾಡ್ತಾರೆ ಅವ್ರು. ಜಿಂಜರ್ ಉಪ್ಪಿನಕಾಯಿ ಯಾರು ತಿಂತಾರೆ ಅವ್ರಿಗೆ. ಎಲ್ಲ ಪ್ರಕಾರದ ಫ್ರೆಶ್ ವೆಜಿಟೇಬಲ್ಸ್ ಸಿಗ್ತಾವೆ ನೋಡ್ರಿ ಇಲ್ಲಿ. ಇಲ್ಲಿ ರಾಣಿ ಮೆಣಸಿಕಾಯಿ ಇರ್ತಾಳ, ನೀವು ಒಬ್ಬರವ್ರು ಹೋದ್ರು ಆರ್ಸೋದು ಬಿಡಂಗಿಲ್ಲ. ಚಲೋ ಆರ್ಸ್ಕೊಂಡ್ ತಗೊಳತ್ತಾಳಕಿ. ಮತ್ತು ಅಷ್ಟು ಸಿಗ್ತಾವ ನೋಡ್ರಿ. ಎಲ್ಲಾನು ಶೇಂಗಿಲ್ಲ ಅಂತಲ್ಲ, ಎಲ್ಲ ಚೌಳಿಕಾಯಿ ಅದಾವು, ಹಾಗಲಕಾಯಿ ಅದಾವು, ಟೊಮ್ಯಾಟೊ ಅದಾವು, ಬೀನ್ಸ್ ಅದಾವು, ಬದ್ನಿಕಾಯಿ ಸಿಗಕ್ ಅದಾವು, ಹೀರೆಕಾಯಿನೂ ಅದ ನೋಡ್ರಿ. ಮೂಲಂಗಿ, ಬದ್ನಿಕಾಯಿ ಅದ ನೋಡ್ರಿ, ಅಷ್ಟು ಟೈಪ್ ಬದ್ನಿಕಾಯಿ ಅದಾವು. ಇವು ಬ್ಯಾರೋಕೇನೇನಂತ ಗೊತ್ತಿಲ್ಲ ನನಗೂ ಅಷ್ಟು. ಇಲ್ಲಿ ಪಾರ್ಲೇಜಿ ಬಿಸ್ಕೆಟ್ ಅದ ನೋಡ್ರಿ, ಪಾರ್ಲೇಜಿ ಬಿಸ್ಕೆಟ್. ಇಲ್ಲಿ 3 ಬಿಸ್ಕೆಟಿಗೆ €1 ಅಂತ, ₹100. ಆದ್ರೆ ₹5 ಬಿಸ್ಕೆಟ್ ಅಷ್ಟಕ್ಕೆ ಮಾಡ್ತಾರೆ ನೋಡ್ರಿ ಇಲ್ಲಿ. ಮತ್ತು ಲೇಸ್ ಪ್ಯಾಕೆಟ್ ಅದಾವು, ಎಲ್ಲ ಟೈಪ್ ಲೇಸ್ ಅದ ನೋಡ್ರಿ ಇಲ್ಲಿ. €100 ಒಂದು ಅಂದ್ರೆ ₹100 ಒಂದು ಪ್ಯಾಕೆಟ್. ಮತ್ತು ಇಲ್ಲಿ ಚಾ ಪುಡಿ ಅದ ನೋಡ್ರಿ, ಎಲ್ಲ ಟೈಪ್ ಚಾ ಪುಡಿ, ತಾಜ್ ಹಿಡ್ಕೊಂಡು ಎಲ್ಲ ಅದಾವ. ಎಲ್ಲ ಸಿಗ್ತಾವ್ರಿ ಇಲ್ಲಿ, ನೀವೆಲ್ಲ ನೋಡ್ರಿ ಅಷ್ಟು. ಇಲ್ಲಿ ರಾಣಿ ಅವ್ರ ಬದ್ನಿಕಾಯಿ ಆಡ್ಸತ್ತ, ಒಟ್ಟು ಆಡ್ಸೋದು ಎಲ್ಲದ್ರೊಳಗೆ. ಈಗ ಗ್ರೋಸರಿಗೆ ಹೋಗಿ ಬಂದೀವಿ. ಬರೋ ಮುಂದಾಗ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕಂದ್ರೆ ಕೈಯಾಗೆಲ್ಲ ಸಾಮಾನಿದ್ದು ಇದನ್ನ ಹಿಡ್ಕೊಳಕ್ಕೂ ಕೈಗೆ ಖಾಲಿ ಇದ್ದಿದ್ದಿಲ್ಲ. ಈಗ ತೋರಿಸ್ತೀನಿ ಬರ್ರಿ ಏನೇನು ತೊಗೊಂಡ್ ಬಂದೀವಿ ಅಂತೇಳಿ. ಏನು ಅಂಥದ್ದೇನು ತೊಗೊಂಡ್ ಬಂದಿಲ್ಲ, ಒಂದು ಐಟಮ್ ಸ್ಪೆಷಲ್ ಐತಿ, ಅದನ್ನು ಭಾಳ ದಿವಸ ಹತ್ತು ತಿಂದಿಲ್ಲ, ಅದನ್ನ ಎಂಡಿಗೆ ತೋರಿಸ್ತೇನೆ. ಆಮೇಲೆ ನಾರ್ಮಲ್ ಒಂದು ಆಶೀರ್ವಾದ ಗೋಧಿ ಹಿಟ್ಟು ಸಿಗ್ತೈತಿ. 5 kg ಐತಿ. 5 kg ಇಲ್ಲಿ ಎಷ್ಟು ಅಂದ್ರೆ 12.99, ಆಲ್ಮೋಸ್ಟ್ $1300 ಅಂದ್ರೆ $1300. 5 kg ಇಂಡಿಯಾದಾಗ ಎಷ್ಟು ಸಿಗ್ತೈತಿ ಕಮೆಂಟ್ ಮಾಡ್ರಿ.
ಆಮೇಲೆ ನೆಕ್ಸ್ಟ್ ಬೇಸನ್ ಅಂದ್ರೆ ಕಡ್ಲಿ ಹಿಟ್ಟು ಜಾಸ್ತಿ ಏನಿಲ್ಲ ಅರ್ಧ ಕೆಜಿ ಐತಿ. ಅರ್ಧ ಕೆಜಿ ಅಂದ್ರೂ ಇದಕ್ಕೂ ತುಟ್ಟಿನೇ ಐತಿ, ಮತ್ತೆ ಹಂಗೇನು ಕಡಿಮೆ ಅಂತಿಲ್ಲ. ಇಲ್ಲಾಂದ್ರೆ ತುಟ್ಟಿನೇ ಅಂತೈತಿ. ಇಂಡಿಯಾ ಅಂತ ತಂದಿರ್ತಾರ ಅಂದ್ರೆ ಅಲ್ಲಿಂದ ಎಕ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗತೈತಿ. ಇಲ್ಲಿ ಎಷ್ಟೈತಪ್ಪ ಇದಕ್ಕೇನಂತಾರ ಬೇಸನ್ 1.75 ಅಂದ್ರೆ ಆಲ್ಮೋಸ್ಟ್ 175 ರೂಪಾಯಿ. ಅವಲಕ್ಕಿ 1 kg ಅವಲಕ್ಕಿ ಒಂದು ಸ್ವಲ್ಪ ತುಟ್ಟದಾವೆ. 1 kg ಅವಲಕ್ಕಿಗೆ ಏನಿಲ್ಲ ಅಂದ್ರೂ 350 ರೂಪಾಯಿ. ನಮ್ಮ ಕಡೆ 40 ರೂಪಾಯಿ ಸಿಗ್ತಿರ್ಬೇಕು, 50 ರೂಪಾಯಿ ಕೆಜಿ ಇರ್ಬೋದು. ರವಾ 1 kg ರವಕ್ಕೆ 250 ರೂಪಾಯಿ. ಆದ್ರೆ ಇದು ಒಂದೇನು ಚಲೋದಂದ್ರೆ ರೋಸ್ಟೆಡ್ ಸಿಗತ್ತಿಲ್ಲ, ಎಲ್ಲ ಹುರಿದೇ ಇಟ್ಬಿಟ್ಟಿರ್ತಾರೆ. ಈ ಬ್ಯಾಳಿ, ಈ ಮೂಂಗ್ ದಾಲ್, ಇದು ಕನ್ನಡದಾಗ ಏನಂತಾರ ನಂಗೆ ಗೊತ್ತಿಲ್ಲ. ಏನಂತಾರ ಉದ್ದಿನ ಬೇಳೆಲ್ಲೋ ಏನೋ ಅಂತಾರ ಇದಕ್ಕೆ, ನಮಗ್ ಗೊತ್ತಿಲ್ಲ. ಅಷ್ಟು ನಾಲೆಜ್ ಇಲ್ಲ. ನೀವು ಕಮೆಂಟ್ ಮಾಡ್ರಿ ಇದಕ್ಕೆ ಏನಂತಾರ ಕನ್ನಡ ಒಳಗೆ. ಈ ಸಲ ಭಾಳ ದಿವಸ ಚೂಡ ತಿಂದಿಲ್ಲ, ಅದಕ್ಕೆ ಚುಮ್ಮರಿ ತಿಂದಿನಿ. ಚುಮ್ಮರಿ ಏನೈತಿ 200 ಗ್ರಾಮ್ ಅದ ರೀ. 2 ಶೇರ್ ಇರ್ಬೇಕು. 200 ಗ್ರಾಮ್ ಅಂದ್ರೆ 2 ಶೇರ್ ಚುಮ್ಮರಿಗೆ 350 ರೂಪಾಯಿ. 3.50. ಇಂಡಿಯಾದ ಏನ್ರ ಸಾಮಾನು ತಿನ್ಬೇಕಂದ್ರೆ ಫುಲ್ ತುಟ್ಟಿ. ಚುಮ್ಮರಿ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ತಂದಿ. ಸ್ವಲ್ಪ ಚುಮ್ಮರಿ ಖಾರದ ಪುಡಿ ಬೇಕಲ್ಲ, ಖಾರ ಚೂಡ ಮಾಡಕ್ಕೆ. ನೋಡೋಣ ಈ ಸಲ ಚೂಡ ಮಾಡ್ಬೇಕು ನೋಡ್ರಿ. ನೋಡೋಣ ಬರ್ತೈತೆ ಗೊತ್ತಿಲ್ಲ. ಮೆಣಸಿಕಾಯಿ ಅಂತೂ ಕಾಮನ್. ಮೆಣಸಿಕಾಯಿನ ಬದ್ನಿಕಾಯಿ ಸ್ಪೆಷಲ್ ಮಾಡ್ತಾನ ಅಂದ, ಮಹಾರಾಷ್ಟ್ರ ಸ್ಪೆಷಲ್. ಏನೋ ಮಹಾರಾಷ್ಟ್ರಲ್ಲಿ ನಮ್ಮ ಕಡೆ ಮಾಡ್ತಾರ. ಏನಂತಾರ ಅದಕ್ಕೆ, ನಡು ಕಟ್ ಮಾಡಿ ಒಳಗೆ ಇದನ್ನ ಹಾಕ್ತಾರಲ್ಲ, ಶೇಂಗಾ ಪುಡಿ ಹಾಕಿ ಪಲ್ಯ ಮಾಡ್ತಾರಲ್ಲ. ಎಣ್ಣೆಗಾಯಿ ಏನ ನಮ್ಮ ಅಜ್ಜಿ ಮಾಡ್ತಿದ್ಲು, ಮಸ್ತ್ ಮಾಡ್ತಿದ್ಲ ಕಿ. ಅದನ್ನ ಮಾಡ್ತಂದಾಗ ನೋಡುದು ಹೆಂಗ್ ಮಾಡ್ತಾವ. ಅದಕ್ಕೆ ಬದ್ನಿಕಾಯಿ ತಂದೀವಿ. 4 ಬದ್ನಿಕಾಯಿ ಅದಾವ. ನಾವಿಬ್ರು ಅದೀವಿ, ಅದಕ್ಕೆ ಮಾಡ್ಬೇಕಿಲ್ಲ. ಆಮೇಲೆ ಮೋಸ್ಟ್ ಅವೈಟೆಡ್ ಸೈಡಿಗರು ದಿಸ್ ಈಸ್ ಮ್ಯಾಂಗೋ ಮಾವಿನಕಾಯಿ. ಭಾಳ ದಿವಸ ತಿಂದಿಲ್ಲ. 2-3 ವರ್ಷ ಆತ. ಯಾವಾಗ ನಾವು ಬ್ಯಾಸ್ಯಾಗ ಹೋಗಿಲ್ಲ ಊರಿಗೆ, ಶೆಕೆ ಇರ್ತದ ಅಂತ ಹೇಳಿ, ಅದಕ್ಕೆ ಮಾವಿನಕಾಯಿ ಅಂತೂ ಸಿಕ್ಕೇ ಇಲ್ಲ. ಇಲ್ಲಿ ಇರ್ತಾವ ಇಂಡಿಯನ್ ಶಾಪ್ನಾಗ ಇದ್ದು ಅಲ್ಫಾನ್ಸೋ ಮ್ಯಾಂಗೋಸ್, ಭಾರಿ ಇರ್ತಾವ್ರಿ ಅಲ್ಫಾನ್ಸೋ ಅಂತಂದ್ರೆ ಅಂತ ಹೇಳಿ. ನಾನು ತಿಂದಿಲ್ಲ ಯಾವಾಗ್ಲೂ. 6 ಮಾವಿನಕಾಯಿ, ಅರ್ಧ ಡಜನಿಗೆ ಎಷ್ಟೈತಂದ್ರೆ 14 euros. 14 ಅಂದ್ರೆ 1400 ರೂಪಾಯಿ. ಮಸ್ತ್ ನೋಡ್ರಿ ಮಾವಿನಕಾಯಿ. ನೋಡಿ ಬಾಯಿ ನೀರು ಬರತ್ತು. ಸೊ ತಿನ್ನೋಣ ಬರ್ರಿ, ಮಸ್ತ್ ಅದಾವ. ಬರ್ರಿ ಕಟ್ ಮಾಡಿ ತಿಂದ ಬಿಡುನು ಈಗ. ಬರ್ರಿ ಲೆಟ್ಸ್ ಈಟ್ ಅಲ್ಫಾನ್ಸೋ ಮ್ಯಾಂಗೋಸ್. ಎಲ್ಲಿಂತ್ರ ಬಂದಾವ ನೋಡೋಣ ಬರ್ರಿ. ಅದು गुजराती में लिखा था इधर. गुजराती तनक इंडिया खुशी इंटरनेशनल सेक्टर वाशी नवी मुंबई महाराष्ट्र. ವಾಸಿ ಒಳಗೆ ಬೆಳೆದ್ರಂಗಿಲ್ಲ ಅನ್ಸುತ್ತೆ. ಅಲ್ಲಿಂತ್ರ ಏನ್ರ ಪ್ಯಾಕ್ ಆಗಿ ಬಂದಿರ್ಬೇಕು. ವಾಸಿ ನವಿ ಮುಂಬೈ ಮಹಾರಾಷ್ಟ್ರ ಇಂತ್ರ ಅದ್ರ ಗೊತ್ತಿಲ್ಲ, ಎಲ್ಲಿಂತ್ರ ಬಂದಿರ್ತಾವ ಯಾರಿಗೂ ಗೊತ್ತು. ಅದ್ರ ಪ್ಯಾಕ್ ಮಾಡಿರ್ತಾರ. अल्फांसो मैंगो मतलब महाराष्ट्र से रजी कोकण से. ನೀ ಈಗ ಏನ ಅನ್ನತ್ತಿದ್ದಿಲ್ಲ ಬೇರೆ ಯಾವ್ದು उधर अक्षर ಗುಜರಾತಿ ಬರ್ಬೇಕಿಗೆ ತನಕತ್ತಿದ್ದ ನೀಗರೆ. गुजरात में मैंगो रहते थे. ಎಲ್ಲ ಬೆಳೆಸಿಬಿಡಿಸ ಹೋಗ್ತ ಬಾಯಾಗ ನೀರು ಬರೋ ಸಿಸ್ಟಮ್. ಬರ್ರಿ ಹಂಗ ತಿನ್ನೋದು. ಚಾಕು ಬೇಡ, ಕಲಸ್ ತಿನ್ಬಾ. ಹೆಂಗ್ ತಿನ್ನೋದು ಅಂತ ನಾವು ಚಾಕು ಇಕ್ಕಿಲ್ರಿ, ಹಂಗ ತಿಂತೀವಿ. ಹಂಗ ತಿನ್ನೋದು ಬಾಯ್ತು ನಮಗೆ. ಹೆಂಗ್ ತಿನ್ನೋದು ಅಂದ್ರೆ उसको पहला ऐसे करना. वो वैसा वाला मैंगो नहीं है. वो कर्नाटक का मैंगो नहीं है. ಹಿಂಗ ಪೂರಾ ಇದಕ್ಕೆ ಸಾಫ್ಟ್ ಮಾಡ್ಬೇಕ್ರಿ. ಮೊದಲು ಸಾಫ್ಟ್ ಮಾಡಿ ಆಮೇಲೆ ಹೆಂಗ ತಿನ್ನೋದು ಮಸ್ತ್ ಮಜಾ ಬರ್ತೈತಿ. ಹಿಂಗೇನ್ ತಿನ್ನೋದು ಮಸ್ತ್.
ಅಷ್ಟು ತಿಂದ ಮುಗಿಸಿ ಬಿಡ್ತಾವ. ಹಿಂಗ್ ಚಲ್ಕೋತ ನೆಕ್ಕೋತ ತಿಂದ್ರೆ ಮಜಾ ಬರ್ತದೆ. अच्छा है ना. ಮಸ್ತ್ ಅದಾವ್ರಿ, ಭಾರಿ ಅದಾವ, ಬೆಂಕಿ ಅದಾವ. ಸ್ವೀಟ್ ಅದಾವ, ಮಸ್ತ್ ಅದಾವಲ್ಲ. ಅಚ್ಚೆ ನೋಡ್ರಲ್ಲ, ಒಳಗೆಲ್ಲ ಮಸ್ತ್ ಅದಾವ. ಬೀಳತ್ತ ಜ್ಯೂಸ್ ಅಷ್ಟು बहुत तृप्त झालं. ನೈಸ್. ಅಲ್ಫಾನ್ಸೋ ಮ್ಯಾಂಗೋಸ್ ಎಲ್ಲರ ಪ್ಯಾಕರ್ಲಿ ಎಲ್ಲಿಂದ ಬಂದಿರಲಿ ಮಸ್ತ್ ಅದಾವ, ಸಾಕು. अल्फान्सो नसतो, हापूस बोलते. ಅದ್ರ ಮ್ಯಾಗ ಬರ್ತೈತೆ ಅಲ್ಫಾನ್ಸೋ. मराठी में हापूस नाही. ಹಾಪೂಸ್ ಅತ್ ನೋಡ್ರಿ, हापूस. ಹಾಪೂಸ್ ಮ್ಯಾಂಗೋಸ್ ಅಂತ ಅದಾವ ನೋಡ್ರಿ, ಮಸ್ತ್. ನೀವೆಲ್ಲ ತಿಂದಿರ್ಬೇಕು, ನೀವೇನು ಅನ್ಕೋತಿರ್ಬೇಕು ಏನು ಒಂದು ಮ್ಯಾಂಗೋ ತಿಂದಕ್ಕೆ ಇಷ್ಟು ಮಾಡ್ತಾರೆ, ಆದ್ರೆ ತಿಂದೇ ಇಲ್ಲ ನಾವು ಭಾಳ ದಿವಸ ಆತ. फर्स्ट मैंगो है ये सीजन का. ಇವತ್ತು ನಿಂತೀನಿ ಲಾಸ್ಟ್ इयर. ಲಾಸ್ಟ್ ಇಯರ್ ಇಂಡಿಯಾಕ್ಕೆ ಹೋಗಿದ್ದೇನೆ. ಲಾಸ್ಟ್ ಇಯರ್ ನಾ ಅಂತೂ ಇಲ್ಲೇ ಇದ್ವಿ, ಅದಕ್ಕೆ तरच ಒಂದ್ಸಲ ಮಸ್ತ್ ಮಜಾ ಬರ್ತದೆ. ಹೊಟ್ಟೆನ ಪೂರ ನುಂಗಿ ಬಿಡ್ತಾರೆ ಸಿಪ್ಪಿದ್ರೆ, ಫುಲ್ ಮಜಾ ಬರ್ತದೆ. ಫುಲ್ ಎವ್ರಿ ಸೆಲ್ ಆಫ್ ದ ಮ್ಯಾಂಗೋ ಯು ಕ್ಯಾನ್ ಈಟ್. एवरी हेयर ऑफ द मैंगो. ಎವ್ರಿ ಹೇರ್ ಆಫ್ ದ ಮ್ಯಾಂಗೋ ಯು ಕ್ಯಾನ್ ಕ್ಲೀನ್. ಅವ್ರು ಸಣ್ಣದಾಗ ಇದ್ರ ಜೊತೆ ಆಟ ಆಡ್ತಿದ್ವಿ. ನೀವು ಆಡ್ರಿ ಇದನ್ನ ಮಾಡೋದು, ಒಣಗಿಸೋದು. उसके बाद ಕಲ್ ತಗೊಂಡ್ ಹೋಗಿದ ಯಾಕೆ ಜಾಸ್ತಿ ಹಂಗೇನಿಲ್ಲ. ನೀನು ಜಾಸ್ತಿ ಕಲ್ ತಿಂತಿರ್ಬೇಕು. ಗೊಪ್ಪ ಯಾರ ಜಾಸ್ತಿ ಕುಡಿಸ್ತಾ ಅವರು ವಿನ್. तेरे को बाहर का अच्छा लगता है कि अंदर का? ನಂಗೆ ಯಾವಾಗಲೂ ಗೊಪ್ಪನೇ ಇಷ್ಟ ಆಗ್ತೈತೆ, ಅದಕ್ಕೆ ಜಾಸ್ತಿ ಇರ್ತೈತಲ್ಲ ಅದ್ರಾಗ. मेरे को सब. ಎಲ್ಲ ತಿಂದು ಮುಗಿಸ್ಬಿಡ್ ನೀವು, ಅದ ಜಾಸ್ತಿ ತಿಂದು ಸಂಡ ಸಿದ್ಬಿಡ್ತ. ಈಗ ಊಟ ರೆಡಿ ಆತತಿ. ಊಟ ಏನೇನು ಮಾಡ್ಯಾರ ನೋಡೋಣ ಬರ್ರಿ. ಎಷ್ಟೊತ್ತನ ಒಳಗೆ ಕುಂತಿದ್ ನಾನು ಸುಮ್ಮನೆ ಪಿಕ್ಚರ್ ನೋಡ್ಕೊತ. ಈಗ ಬಂದಿನ ಹೊರಗೆ, ನೋಡೋಣ ಬರ್ರಿ ಏನೇನು ರೆಡಿ ಮಾಡತ್ತಾರ ಅಂತೇಳಿ. ಏನ್ ಮಾಡತ್ತೀರಿ? ಅಡಿಗೆ ಮಾಡತ್ತೀರಿ? ಅಡಿಗೆ ಮಾಡಕ್ಕೆ ಚಪಾತಿ ಮಾಡಕ್ಕೆ. ಇಲ್ಲೇ ಚಪಾತಿ, ಆಮೇಲೆ ಅಲ್ಲೇ ಜೇಠಾಲಾಲ್ ಚಾಲು ಐತಿ. ಜೇಠಾಲಾಲ್ ನೋಡ್ಕೊತ ಚಪಾತಿ, ಮತ್ತೆ ಇಲ್ಲೇ ಯಾವ ಪಲ್ಯ ಐತಿ, ಯಾವ ಪಲ್ಯ ಐತಿ ಅಗಳೇ ಹೇಳಿದ್ನಲ್ರಿ ನೀವು. ಮಸ್ತ್ ಬಾಯಾಗ ನೀರ್ ಬರತ್ತ ನೋಡಿ. ಬದ್ನಿಕಾಯಿ ಏನಂತಾರ, ಎಣಗಾಯಿ ಅಂತಾರ ನಮ್ ಕಡೆ. ನಿಮ್ ಕಡೆ ಏನಂತಾರ? ಬರ್ಲಿ ವಾಂಗಿ. ಬರ್ಲಿ ವಾಂಗಿ ಅಂತ ನೋಡ್ರಿ. ಬರ್ಲಿ ವಾಂಗಿ ಅಂತ ನೋಡ್ರಿ, ಮಸ್ತ್ ಕಾಣತೈತಿ ನೋಡಕ. ಆಮೇಲೆ ಚಪಾತಿ, ಪಲ್ಯ, ಅನ್ನ ಎಲ್ಲ ರೆಡಿ ಐತಿ. ನೋಡ್ತೀನಿ ಬರ್ರಿ ಟೇಸ್ಟ್ ಮಾಡೋಣ. ಮಸ್ತ್ ಬದ್ನಿಕಾಯಿ ಪಲ್ಯ, ಚಪಾತಿ ರೆಡಿ ಐತಿ. ಫಸ್ಟ್ ನೀ ಟೇಸ್ಟ್ ಮಾಡ. ಸಲಾಡ್ ರೆಡಿ ಐತಿ ಮಸ್ತ್. ನೋಡೋಣ, ನೋಡಾಕರ ಚಂದ ಕಾಣತೈತಿ. ಮಕ್ಕಳದು ಚೆನ್ನಾಗೈತಿ. ತೊಗೊಂತೀನಿ. ನನ್ನ ಫೇವ್ರೆಟ್ ಪಲ್ಯ. ನಿನ್ನ ಫೇವ್ರೇಟ್ ಏನದು? ಮಸ್ತ್ ಆಗೈತಿ. ಬದ್ನಿಕಾಯಿ ಪಲ್ಯ ಯಾರು ತಿನ್ನಂಗಿಲ್ಲಲ್ಲ, ಹೆಂಗೆ ಮಾಡಿಕೊಟ್ರೆ ಮಸ್ತ್ ಆಗ್ಬೋದು. ಅದಕ್ಕಂದ್ರೆ ಶೇಂಗಾ ಎಲ್ಲ ಕುಡಿ ಮಸ್ತ್. ಈಗ ಊಟ ಮಾಡಿ ವಾಕಿಂಗ್ ಮಾಡತ್ತೀವಿ ಸುಮ್ಮನೆ ಬಾಲ್ಕನಿ ಒಳಗೆ. ಇದು ನೈಟ್ ವಾಕ್ ಅನ್ಸವಲ್ತು ನಮಗೆ. ಇದು ಎದಕ್ಕಂದ್ರೆ ಟೈಮ್ 10 ಆಗೈತೆ ಬಿಡ್ರಿ, ಆದ್ರೆ ಎಷ್ಟು ಬೆಳಕೈತೆ ನೋಡ್ರಿ ಅವ್ರಿಗೆ. ಬೆಳಕು ನೋಡ್ರಿ ಎಷ್ಟು ಬೆಳಕೈತೆ ಹೊರಗೆ, ಎಷ್ಟು ಬೆಳಕೈತೆ, ಫುಲ್ ಬೆಳಕೈತೆ ಹೊರಗೆ. ಸೊ ದೀಸ್ ಆರ್ ದ ಸಮ್ಮರ್ಸ್ ಇಯರ್. ನಿಮ್ಗೆ ಗೊತ್ತಿರ್ಬೇಕು
ಇಲ್ಲಿ ಸಮ್ಮರ್ ಒಳಗೂ ಇಷ್ಟು ಬೆಳಕಿರ್ತೈತಿ. ಮತ್ತೆ 11 ಕತ್ಲಾಗೈತ್ರಿ. ಪೂರಾ ಕತ್ಲೆ ಆಗ್ಬೇಕಂದ್ರೆ 11 ಆಕೈತಿ. ಸೊ ವಿಲ್ ಎಂಡ್ ದ ಲಾಗ್ ಹಿಯರ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಗೈಸ್. ಬೈ ಬೈ.